ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ವಿಡಿಯೋ ಬಂದು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಸಂಬಂಧಿಸಿದ್ದು. ಇದು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿದೆ, ಏನು ಓದಬೇಕು, ಹಾಗೆ ಕೆಲವು ಕ್ವೆಶನ್ಸ್ನ ಪೋಸ್ಟ್ ಮಾಡಿದರು. ಸೊ ಹಾಗಾಗಿ ಈ ವಿಡಿಯೋ ಬಂದು ಎಲ್ಲ ಸ್ಪರ್ಧೆಗಳು ಅಂದರೆ ನಾನ್ HK ಹಾಗೆ HK ಎರಡೂ ಕಡೆ ಎಕ್ಸಾಮ್ ಬರೀತಾ ಇರೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ. ಹಾಗಾಗಿ ತಪ್ಪದೆ ನೀವು ನೋಡಬೇಕು. ಆಲ್ರೆಡಿ ನಾನ್ HK ಎಕ್ಸಾಮ್ ಬಂದು ಜುಲೈ 7 ಅಂತ ಹೇಳಿದ್ದಾರೆ. ಹಾಗೆ HK ಬಂದು HK ಬಂದು ಜುಲೈ 7 ಇದೆ, ನಾನ್ HK ಬಂದು 21 ಇದೆ. ಇವೆರಡರ ಡೇಟ್ಸ್ ಬಗ್ಗೆ ಇನ್ನೂ ಏನೂ ಕ್ಲಾರಿಟಿಯಾಗಿ ಹೇಳಿಲ್ಲ. ಸದ್ಯಕ್ಕಂತೂ ಈ 2 ಡೇಟ್ಸ್ ಫಿಕ್ಸ್ ಆಗಿದೆ. ಅಕಸ್ಮಾತ್ ಚೇಂಜ್ ಆದರೆ KPSC ನಮಗೆ ನೋಟಿಫಿಕೇಶನ್ ಸಿಗುತ್ತೆ. ಬಟ್ ಆದರೂ ಇವತ್ತಿನವರೆಗೂ ಎಕ್ಸಾಮ್ ಡೇಟ್ ಬಂದು 7th and 21st ಇದೆ. ಸೊ ಹಾಗಾಗಿ ನಾವು ನೋಡಿದ್ರೆ HK ರೀಜನಲ್ಲಿ ಎಕ್ಸಾಮ್ ಬರೆಯೋರಿಗೆ ಏನು ಒಂದು 15 ದಿನ ಅಪ್ರಾಕ್ಸಿಮೇಟ್ಲಿ ಇದೆ. ಇನ್ನು ನಾನ್ HK ಬರೆಯೋರಿಗೆ ಒಂದು 25 ದಿನ ಹೆಚ್ಚು ಕಡಿಮೆ, ಅಪ್ರಾಕ್ಸಿಮೇಟ್ಲಿ ಒಂದು 2-3 ದಿನ ತೆಗೆದ್ರು ಆ ಕಡೆ ಈ ಕಡೆ ಒಂದು 25 ದಿನ ಅಷ್ಟು ಸಿಗುತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಲೆಸ್ ದೆನ್ 1 ಮಂತು, ಒಂದು 15 ದಿನ ಅಷ್ಟು ಮಾತ್ರ ಟೈಮ್ ಉಳಿದಿರೋದು. ಹಾಗಾಗಿ ಎಕ್ಸಾಮ್ ಹೇಗಪ್ಪ ಬರೆಯೋದು, ಏನೂ ಪ್ರಿಪೇರ್ ಆಗಿಲ್ಲ ಅಥವಾ ಪ್ರಿಪೇರ್ ಆಗಿರೋ ರಿವಿಷನ್ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಇದು ಏನು ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ನೀವು ಕೇಳಿರೋದ್ರಲ್ಲಿ ನಾನು ಯಾವುದಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಅದನ್ನು ನೀವು ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಮೊದಲನೇದಾಗಿ ಏನು ನಾವು ನೋಟಿಫಿಕೇಶನ್ ನೋಡ್ಬಿಡೋಣ. ಆವಾಗ ನಿಮಗೆ ಅಲ್ಲೇ ನಾನು ಹೇಳ್ತೀನಿ. ಈ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಬಂದು ಏನು ಗ್ರೂಪ್ ಸಿಗೆ ನಡೆಸುವಂಥ ಎಕ್ಸಾಮು. ಗ್ರೂಪ್ ಸಿ ಅಂತ ಅವರೇ ನೋಟಿಫಿಕೇಶನ್ ಹೇಳಿದ್ದಾರೆ. ಓಕೆ, ಹಾಗೆ ಇನ್ನೊಂದೇನು ಅಂದರೆ ಪೇಪರ್ 1 ಪೇಪರ್ 2 ಇದೆ. ಓಕೆ, ಇದಕ್ಕೂ ಮುಂಚೆ ಯಾರ್ಯಾರು ಕಡ್ಡಾಯ ಭಾಷೆ ಕನ್ನಡನೂ ಕೆಲವರು ಬರೀಬೇಕಾಗತ್ತೆ. ಓಕೆ, ಯಾರ್ಯಾರು ಕಡ್ಡಾಯ ಕನ್ನಡ ಭಾಷೆ ಬರೀಬೇಕು, ಅದು ಹಿಂದಿನ ದಿನ ಬರೀಬೇಕು. ಈ ಪರೀಕ್ಷೆಯಲ್ಲಿ 150 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ 50 ಮಾರ್ಕ್ಸ್ ಅವ್ರು ತೊಗೊಳ್ಳೇಬೇಕು. ಮೋಸ್ಟ್ಲಿ MCQs ಇರುತ್ತೆ. ಅಥವಾ ಏನಿರುತ್ತೆ ಅಂದರೆ ಒಂದು ಬುಕ್ಲೆಟ್ ಇರುತ್ತೆ. ಆ ಬುಕ್ಲೆಟ್ ಒಳಗಡೆ MCQs ಜೊತೆಗೆ ಇದು ಇರುತ್ತೆ, ಲೆಟರ್ ರೈಟಿಂಗ್ ಆಗಿರ್ಬೋದು ಅಥವಾ ಪ್ಯಾರಾಗ್ರಾಫ್ ಆಗಿರ್ಬೋದು, ಅದು ಇಲ್ಲೇ ಇರುತ್ತೆ. ಸೊ ಈ ಪೇಪರ್ಗೆ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ಇದಿರೋ ಅವರು KPSC ನಡೆಸಿರುವ ಕಡ್ಡಾಯ ಕನ್ನಡ ಎಕ್ಸಾಮ್ಸು ಆ ಸಿಲೆಬಸ್ ಏನಿದೆ ಅದನ್ನು ನೀವು ವೆಬ್ಸೈಟಲ್ಲಿ ನೋಡಿ, ನಿಮಗೆ ಖಂಡಿತ ಸಿಗುತ್ತೆ. ಅದನ್ನು ನೀವು ರೆಫರ್ ಮಾಡಿ. ಓಕೆ, ಸೊ 150ಲಿ 50 ಮಾರ್ಕ್ಸ್ ತೊಗೊಳ್ಬೇಕು. ಓಕೆ, ಹಾಗೆ ಇನ್ನೂ ಒಂದು ಏನು ಅಂದರೆ ಇದು ಬರೀ ಕ್ವಾಲಿಫೈ ಆಗೋದಕ್ಕೆ ಮಾತ್ರ. ಓಕೆ, 50 ತೆಗೆದ್ರೆ ಸಾಕಾಗುತ್ತೆ. ಇನ್ನು ನಿಮ್ಮ ಸ್ಕೋರಿಂಗ್ಗೆ ಬೇಕಾಗಿರೋದು ಯಾವುದು ಅಂತ ಅಂದರೆ ಇಲ್ಲಿರೋ ಪೇಪರ್ 1 ಪೇಪರ್ 2. ಸೊ ಫಸ್ಟ್ ಸೆಷನ್ ಬಂದು GK ಸಾಮಾನ್ಯ ಪತ್ರಿಕೆ ಪೇಪರ್ 1, ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರು. ಓಕೆನಾ? ಆಮೇಲೆ ಇದು ಇನ್ನೊಂದೇನು ಅಂದರೆ ಇದು ಡಿಪ್ಲೊಮಾ ಆದವ್ರಿಗೆ ಹಾಗೆ 12th ಪಾಸ್ ಆದವ್ರಿಗೆ ಕಾಲ್ ಮಾಡಿರೋಂಥ ಎಕ್ಸಾಮ್. ಹಾಗಾಗಿ ದ ಲೆವೆಲ್ ಆಫ್ ಕ್ವೆಶನ್ಸ್ ಹೇಗಿರುತ್ತೆ ಅಂತ ಅಂದರೆ ಅವರೇ ಹೇಳಿದ್ದಾರೆ, 12th ಪ್ಲಸ್ ಇರೋಷ್ಟು ಸಿಲೆಬಸ್ ಇರುತ್ತೆ. ಹಾಗೆ ಆ ಲೆವೆಲ್ಗೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಷ್ಟಾದರೂ ನಾವು ಪ್ರಿಪೇರ್ ಆಗಿರಬೇಕು. ಓಕೆ, ಇನ್ನು ಎಕ್ಸಾಮ್ ಸೆಂಟ್ರೆಲ್ಲ ಯಾವಾಗ ಅಂತ ಅವರೇ ಹೇಳ್ತಾರೆ. ಓಕೆ, ಇನ್ನು ಸಿಲೆಬಸ್ಸಿಗೆ ಬಂದರೆ ಅವರೇ GK ಹೇಳಿದ್ದಾರೆ. ಓಕೆ, ಸೈನ್ಸ್ ಮ್ಯಾಟರ್ಸು, ಪ್ರಾಕ್ಟಿಕಲ್ ನಾಲೆಜು. ಸೊ GK ಅಂತ ಬಂದಾಗ ಎಲ್ಲ ಕವರ್ ಆಗೇ ಬಿಡುತ್ತೆ ಅಲ್ವಾ. ಸ್ಪೆಸಿಫಿಕ್ ಪೇಪರ್ 2 ಬಂದು ಅವರೇ ಸಿಲೆಬಸ್ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸು, ಫಿಸಿಕ್ಸು ಹಾಗೆ ಜಿಯೋಗ್ರಫಿ ಕೊಟ್ಟಿದ್ದಾರೆ. ಟಾಪಿಕ್ ವೈಸ್ ನಾವು ಸಿಲೆಬಸ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ ಅಲ್ವಾ. ಫಿಸಿಕ್ಸು ನಾನು ಮಾಡಿಲ್ಲ ಇನ್ನು, ಬಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜಿಯೋಗ್ರಫಿ ನಾವು ಚಾಪ್ಟರ್ ವೈಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ವಾ ನೀವು ದಯವಿಟ್ಟು ಅದನ್ನು ನೋಡಿ. ಓಕೆ, ಸೊ ಇದು ನೋಟಿಫಿಕೇಷನಲ್ಲಿ ಕೊಟ್ಟಿರೋ ಡೀಟೇಲ್ಸ್.
ನೆಕ್ಸ್ಟು ಇನ್ನು ಕೆಲವು ಕ್ವೆಶನ್ ಅಂದರೆ ನೆಗೆಟಿವ್ ಇದೆಯಾ ಈ ಎಕ್ಸಾಮ್ಗೆ ಅಂತ ನಾನು ಕೇಳಿದ್ದೀನಿ. ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಈ ಎಕ್ಸಾಮ್ಗೆ ಅಂತ ಅಂದರೆ ನೋಡಿ, ನೋಟಿಫಿಕೇಷನಲ್ಲಿ ಅವ್ರೇನೂ ಹೇಳಿಲ್ಲ ಏನು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಏನೂ ಹೇಳಿಲ್ಲ ನೋಟಿಫಿಕೇಷನಲ್ಲಿ. ಹಾಗಾಗಿ ಇಲ್ಲ ಅಂತ ನಾವು ಭಾವಿಸ್ಬೋದು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಎಕ್ಸಾಮ್ ದಿನ ನಡೆಯುವಾಗ ನಿಮಗೆ ಫ್ರಂಟ್ ಪೇಜ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಅದನ್ನು ಒಂದ್ಸತಿ ನೀವು ದಯವಿಟ್ಟು ನೋಡಿ. ಆ ಇನ್ಸ್ಟ್ರಕ್ಷನ್ಸ್ ನೋಡಿಬಿಟ್ಟು ನೀವು ನೆಕ್ಸ್ಟ್ ಪೇಪರ್ ಅಟೆಂಡ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಕ್ಲಿಯರಾಗಿ ಇರುತ್ತೆ, ಎಷ್ಟು ಮಾರ್ಕ್ಸು, ಎಷ್ಟು ಕ್ವೆಶನ್ಸು, ನೆಗೆಟಿವ್ ಇದೆಯಾ ಅಂತೆಲ್ಲ. ಅದನ್ನು ಒಂದ್ಸತಿ ಹೇಗೋ ಒಂದು 10 ನಿಮಿಷ ಮುಂಚೆ ಕೊಟ್ಟಿರ್ತಾರೆ, ಅದನ್ನು ನೋಡಿಬಿಟ್ಟು ನೀವು ಬರೆದ್ರೆ ಒಳ್ಳೆಯದು. ಇದು ನೆಗೆಟಿವ್ ಮಾರ್ಕ್ಸ್ಗೆ ಇರೋ ಅಂಥದ್ದು. ಓಕೆ, ಹಾಗೆ ಕ್ವೆಶನ್ಸ್ ಯಾವ ಥರ ಬರುತ್ತೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ. ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡಬಹುದು ಖಂಡಿತ, ಆದರೂ ಸಹ ಸಿಲೆಬಸ್ ಕೊಟ್ಟಿರೋದ್ರಿಂದ ಸಿಲೆಬಸ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ನಾವು KPSC ಸಿಲೆಬಸ್ಸಲ್ಲೇ ಕೇಳ್ತಾರೆ ಅಂತ ಅಂದ್ಕೊಳೋಣ. ಇನ್ನು ಲೆವೆಲ್ ಆಫ್ ಕ್ವೆಶನ್ಸಿಗೆ ಬಂದರೆ PU +2 ಲೆವೆಲ್ ಇರುತ್ತೆ. ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಹೇಗೆ ರೆಫರ್ ಮಾಡೋದು ಅಂತ ಬಂದರೆ, ಓಕೆ, KPSC ಯಾವ್ದು ಎಕ್ಸಾಮ್ ನಡೆಸಿದಾರೋ ಅದರದ್ದು ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ರೆಫರ್ ಮಾಡಬೇಕು. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತ ಅಂದರೆ, ಸಾಧ್ಯ ಆದರೆ ನೀವು SSC ಪೇಪರ್ಸ್ನ ಒಂದು 2 ಪೇಪರ್ ಆದರೂ ಸಾಲ್ವ್ ಮಾಡಿ. SSC ಎಕ್ಸಾಮ್ದು 2 ಪೇಪರ್ ಆದರೂ ನೀವು ಸಾಲ್ವ್ ಮಾಡಿ. ಅಟ್ಲೀಸ್ಟ್ ಒಂದಾದರೂ ನೋಡಿ ಹೇಗೆ ಬಂದಿದೆ ಅಂತ. ಸೊ ನಿಮಗೆ ಅಕಸ್ಮಾತ್ ಹೈಯರ್ ಲೆವೆಲ್ ಕ್ವೆಶನ್ ಕೇಳಿದ್ರೆ ನಿಮಗೆ ಅಡ್ಜಸ್ಟ್ ಆಗಿರುತ್ತೆ ಆ ಕ್ವೆಶನ್ಸು. ಓಕೆನಾ? ಇನ್ನು ಪೇಪರ್ ಒನ್ ನಮಗೇನು ಗೊತ್ತಾಗ್ತಾನೆ ಇಲ್ಲ, ಯಾವ ಕ್ವೆಶನ್ ಪೇಪರ್ ನೋಡಬೇಕು, ಏನು ಮಾಡಬೇಕು, ಸಿಲೆಬಸ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರಿಗೆ ಅವರೇ ಹೇಳಿದ್ದಾರೆ, GK ಕ್ವೆಶನ್ಸ್ ನಾವು ಕೇಳ್ತೀವಿ, ಕರೆಂಟ್ ಅಫೇರ್ಸ್ ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಣ, ಕ್ವೆಶನ್ಸ್ ಅದೇ ಬರುತ್ತೆ ಅಂತ. ಹಾಗಾಗಿ ಅದನ್ನು ನೀವು ಖಂಡಿತ ರೆಫರ್ ಮಾಡಿ. ಪೇಪರ್ 1 ನಾವು ಡೀಟೇಲಾಗಿ ಏನೇನು ಓದಬೇಕು ಅಂತ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಮತ್ತೆ ಅದೇ ಹೇಳೋಕೆ ಹೋಗೋದಿಲ್ಲ, ನೀವು ಆ ವಿಡಿಯೋನ ದಯವಿಟ್ಟು ನೋಡಿ, ಪೇಪರ್ 1ಗೆ ಹೇಗೆ ಸಪ್ರೇಟ್ ಓದಬೇಕು ಅಂತ. ಓಕೆ, ಇನ್ನು ಕೆಲವ್ರಿಗೆ KPSC ಎಕ್ಸಾಮ್ಸ್ಗೆ ಹೇಗೆ ಓದಬೇಕು ಅನ್ನೋದು ಇದೆ. KPSC ಎಕ್ಸಾಮ್ಸ್ಗೆ ಹೇಗೆ ಓದಬೇಕು ಅನ್ನೋದು ನಾನು ಬೇರೆ ಇದರಲ್ಲಿ ಹೇಳ್ತೀನಿ. ಯಾಕಂದರೆ ಇದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ವಿಡಿಯೋಲಿ. ಓಕೆ, ನಿಮಗೆ ಖಂಡಿತ ನಾನು ಹೇಳ್ತೇನೆ ಯಾವಾಗ ಅಂತ. ಇನ್ನು ನಾನು ಮಾಡಿರೋಂಥ ಕೆಲವು ಕ್ಲಾಸ್ ನೋಟ್ಸ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕ್ಲಾಸ್ ನೋಟ್ಸಲ್ಲಿ ನೀವು ಇದು ಮಾಡ್ಕೊಳ್ಳಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಮ್ಯಾಥ್ಸ್ಗೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಅಂದರೆ ಶಾರ್ಟ್ ಆಗಿರಬೇಕು, ಅದು ಫುಲ್ ಎಲ್ಲ ಬರೆಯೋದಲ್ಲ. ಸೊ ಹಾಗಾಗಿ ಓನ್ಲಿ ಫಾರ್ಮುಲಾಸ್ ಬರ್ಕೊಳ್ಳಿ. ಫಾರ್ಮುಲಾಸ್ ಮಾತ್ರ ಬರ್ಕೊಂಡು ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ ಆದಷ್ಟು MCQ ಸಾಲ್ವ್ ಮಾಡಿ. ಓಕೆ, ಇನ್ನು ಎಷ್ಟು ಅಪ್ಲಿಕೇಶನ್ ಬಂದಿದೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಅನ್ನೋಷ್ಟು ಕಮೆಂಟ್ಸ್ನ ನಾನು ನೋಡಿದ್ದೀನಿ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪೋಸ್ಟ್ ಇರೋದು 364 ಪೋಸ್ಟು, 2 ಸೇರಿ. ಓಕೆ, ನೀವು ಯಾವುದೇ KPSC ಎಕ್ಸಾಮ್ಸ್ ತೊಗೊಂಡ್ರು ಇವಾಗ ಲೆವೆಲ್ ಆಫ್ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ಅಲ್ವಾ. ಅದರಲ್ಲೂ ಇದು +2 ಅಥವಾ ಡಿಪ್ಲೊಮಾ ಆದವ್ರಿಗೆ ಮಾತ್ರ ಕೇಳಿರೋದು. ಸೊ ನನ್ನ ಪ್ರಕಾರ ಲೆವೆಲ್ ಆಫ್ ಕಾಂಪಿಟೇಷನ್ ಡೆಫಿನೆಟ್ಲಿ ಇರುತ್ತೆ. ಓಕೆ, ಬಟ್ ನಾನು ಏನು ಹೇಳ್ತೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾಕಂದರೆ ನಮಗೆ ಬೇಕಾಗಿರೋದು ಒಂದೇ ಪೋಸ್ಟು. ನಾವು ಒಂದೇ ಪೋಸ್ಟ್ಗೋಸ್ಕರ ನಾವು ಬರೆದು ಹೋರಾಡಬೇಕು, ಆ ಪೋಸ್ಟ್ಗೋಸ್ಕರ. ಸೊ ಎಷ್ಟಾದರೂ ಜನ ಬರೀದಿರೇ ಇರಲಿ, ನಮಗದು ಎಫೆಕ್ಟ್ ಆಗಬಾರ್ದು ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಿರ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಲಿ. ಇನ್ನು ಒಂದಷ್ಟು ಜನ ಕೇಳಿದ್ದಾರೆ ಏನು ಅಂದರೆ, ಕಟ್ ಆಫ್ ಎಷ್ಟಿರುತ್ತೆ ಮೇಡಮ್, ಕಟ್ ಆಫ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಈ ಎಕ್ಸಾಮ್ ಮಾಡೋದು 400 ಮಾರ್ಕ್ಸ್ಗೆ. ಓಕೆ, ಕಟ್ ಆಫ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕಟ್ ಆಫ್ ಇಷ್ಟೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಕ್ವೆಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಪೇಪರ್ ಟಫ್ ಬಂದರೆ ಕಟ್ ಆಫ್ ಕಡಿಮೆ ಆಗುತ್ತೆ, ಪೇಪರ್ ಈಸಿ ಇದ್ದರೆ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೇಫರ್ ಸೈಡ್ ನಾನೇನು ಹೇಳ್ತೀನಿ ಅಂದರೆ 150+ ಆದರೂ ಬಂದರೆ ಒಳ್ಳೇದು. ಯಾಕಂದರೆ ಎಷ್ಟೇ ಟಫ್ ಬಂದರೂ ಸುಮಾರು ಜನ ಚೆನ್ನಾಗಿ ಪ್ರಿಪೇರ್ ಆಗೋರು ಇದ್ದೇ ಇರ್ತಾರೆ.
ಹಾಗಾಗಿ 150 ಪ್ಲಸ್ ಇದ್ದರೆ ನಿಮ್ಮದು ಸ್ಕೋರ್ ಸ್ವಲ್ಪ ಸೇಫ್ ಝೋನಲ್ಲಿ ಇದ್ದಂಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ರೆಫರೆನ್ಸ್ ಬುಕ್ಸ್ ಏನು ಅಂತ. ರೆಫರೆನ್ಸ್ ಬುಕ್ಸ್ ಯಾವ್ದು ರೆಫರ್ ಮಾಡಬೇಕು ನೋಡಿ. ನಾನಂತೂ ರೆಫರ್ ಮಾಡಿರೋದು ಸ್ಟೇಟ್ ಬುಕ್ಸು ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಅಷ್ಟೆ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತ ಬಂದರೆ ನಾನು KPSC ರೆಫರ್ ಮಾಡಿದ್ದೀನಿ, ಮ್ಯಾಥ್ಸ್ ಕ್ಲಾಸಸ್ಗೆ SSC ರೆಫರ್ ಮಾಡಿದ್ದೀನಿ. ಓಕೆ, ಹೀಗೆ ಹಲವಾರು ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನಾನು ರೆಫರ್ ಮಾಡಿದ್ದೀನಿ. ನನಗೆ ಕೆಲವು ಯಾವುದೇ ಪಬ್ಲಿಕೇಶನ್ದು ನಾನು ನೋಡಿಲ್ಲ ಮೆಟೀರಿಯಲ್ಲು. ಓಕೆ, ಯಾವ್ದಾದ್ರು ಪಬ್ಲಿಕೇಶನ್ ಹೇಳಿ ಅಂದರೆ ನಾನು ನೋಡಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲದಿದ್ದು ನಾನು ಸಜೆಸ್ಟ್ ಮಾಡೋದಿಲ್ಲ. ನೀವೇನಾದರೂ ಬುಕ್ ತೊಗೊಂಡು ಆ ಬುಕ್ಕಲ್ಲಿ ಚೆನ್ನಾಗಿದೆ ಅಂತಂದರೆ ಈ ಬುಕ್ ರೆಫರ್ ಮಾಡಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ, ಇನ್ನು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ ಇದೆಯಾ ಇದಕ್ಕೆ? ಮಾಡೆಲ್ ಕ್ವೆಶನ್ ಪೇಪರ್ ಇದೆಯಾ ಅಂತ ಅಂದರೆ ಇನ್ನು ಇದಕ್ಕೆ ಮಾಡೆಲ್ ಕ್ವೆಶನ್ ಪೇಪರ್ ಯಾವುದೂ ಸಿಕ್ಕಿಲ್ಲ ನನಗೂ. ಓಕೆನಾ, ನಾನೇ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೋಪ್ಫುಲಿ ಇನ್ 1 ವೀಕಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ, ದಯವಿಟ್ಟು ಅದನ್ನು ನೀವು ಸಾಲ್ವ್ ಮಾಡಿ. ಇನ್ನು ಮ್ಯಾಥ್ಸಲ್ಲಿ ಟಾಪಿಕ್ಸ್ ಯಾವ್ದ್ಯಾವ್ದು ಬರುತ್ತೆ ಮೇಡಮ್ ಅಂತ ಕೇಳ್ತಾರೆ. ನೋಡಿ, ಮ್ಯಾಥ್ಸ್ ಬಂದು 70% ಇದೆ. ಓಕೆನಾ, 70% ಆಫ್ ಯರ್ ಸಿಲೆಬಸ್ ಬಂದು ಮ್ಯಾಥ್ಸೇ ಬರುತ್ತೆ. ಹಾಗಾಗಿ ಏನು ಅಂದರೆ ಮ್ಯಾಥ್ಸಲ್ಲಿ ನಮಗೆ 3 ಬಂದಿದಲ್ವ, ಒಂದು ಅರ್ಥಮೆಟಿಕ್ಕು, ಇನ್ನೊಂದು ಆಲ್ಜಿಬ್ರಾ, ಇನ್ನು ಒಂದು ಜಾಮೆಟ್ರಿ. ಇನ್ನು ಪೋರ್ಷನ್ ವೈಸ್ ನೋಡೋಕೆ ಬಂದರೆ ಆಲ್ಜಿಬ್ರಾ ಒಂಚೂರು ಕಡಿಮೆ ಇದೆ, ಜಾಮೆಟ್ರಿ ಜಾಸ್ತಿ ಇದೆ, ಹಾಗೆ ಅರ್ಥಮೆಟಿಕ್ ಜಾಸ್ತಿ ಇದೆ. ಓಕೆ, ಇನ್ನು ಆಲ್ಜಿಬ್ರಾಗೆ ಬಂದರೆ ಓನ್ಲಿ ಫಾರ್ಮುಲಾಸ್ ಇರುತ್ತೆ ಜಾಸ್ತಿ. ಫಾರ್ಮುಲಾಸು HCF LCM ನೋಡ್ಕೊಂಡೋದ್ರೆ ನಿಮಗೆ ಸಾಕಾಗ್ಬಿಡುತ್ತೆ. ಓಕೆನಾ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು ಅವನ್ನೆಲ್ಲ ನಿಮ್ಗೆ ನೋಡ್ಕೊಂಡ್ರೆ ಆಲ್ಜಿಬ್ರಲ್ಲಿ ಸಾಕಾಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಅರ್ಥಮೆಟಿಕ್ ಮತ್ತು ಜಾಮೆಟ್ರಿನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಇಷ್ಟರಲ್ಲೇ ಕೇಳಬೇಕು ಅಂತಲೂ ಏನಿಲ್ಲ ಕ್ವೆಶನ್ ಪೇಪರ್ನಲ್ಲಿ, ಆಯಿತಾ. ಔಟ್ ಆಫೂ ಕೇಳ್ಬೋದವರು, ನೀವು ಅದಕ್ಕೂ ಪ್ರಿಪೇರ್ ಆಗಿರಬೇಕು. ಸಿಲೆಬಸ್ಗೆ ಕೇಳ್ತಾರೆ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವು ನೀವು ಮ್ಯಾಥ್ಸ್ ರೀಸನಿಂಗ್ ಕ್ವೆಶನ್ಸು ಒಂಚೂರು ನೋಡಿಕೊಂಡ್ರೆ ಬೆಟರು. ರೀಸನಿಂಗ್ ಆ್ಯಂಡ್ ಲಾಜಿಕ್ ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಒಂದು 2-3 ಕ್ವೆಶನ್ ನೋಡ್ಕೊಂಡಿದ್ರೆ ನೀವು ಒಳ್ಳೆಯದು. ಓಕೆ, ಹಾಗೆ ಕ್ವೆಶನ್ ಪೇಪರ್ ಎಲ್ಲಿದೆ, ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಿಗ್ತಾ ಇಲ್ಲ ಅಂತ ಅನ್ನೋರು ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆದರೆ ಅಲ್ಲೇ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಇನ್ನೊಬ್ರು ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು, ಮೇಡಮ್ ಭೂಮಾಪಕರದು ವೆಬ್ಸೈಟ್ ಸಪ್ರೇಟ್ ಹೋಗಿ ಅಲ್ಲಿ ಅನುಬಂಧ ಅನ್ನೋ ಕಾಲಮ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದು ಅನುಬಂಧ ಅಂತ ಇದೆ ಟೈಟಲ್, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಥ್ಯಾಂಕ್ಸ್ ಅವ್ರಿಗೆ ಹೇಳಿದ್ದಕ್ಕೆ, ನನಗೂ ಅದರಿಂದ ಗೊತ್ತಾಯಿತು. ಬಟ್ ಇದು ನಾನು ಟ್ರೈ ಮಾಡಿಲ್ಲ, ಯಾಕಂದರೆ ನಂಗೆ ಆಲ್ರೆಡಿ ಸಿಕ್ಬಿಟ್ಟಿತ್ತು. ಓಕೆ, ನೀವು ಅಲ್ಲೂ ಸಹ ನೀವು ಒಂದ್ಸರಿ ಚೆಕ್ ಮಾಡಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಿಗುತ್ತೆ. ಇನ್ನು ಮೊದಲನೇ ಟಾಪಿಕ್ ನಾವೇನು ನೋಡಿದ್ವಿ ಅಂದರೆ ಕನ್ನಡ ನಾವು ನೋಡಿದ್ವಿ ಅಲ್ಲ, ಕಡ್ಡಾಯ ಕನ್ನಡ. ಅದನ್ನು ಒಂಚೂರು ಡೀಟೇಲಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೇನೆ, ಯಾಕಂದರೆ ಸುಮಾರು ಜನ ಬರೀತಾ ಇದ್ದಾರೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಶಶಿನ್ ಕುಮಾರ್ ಅನಿಸುತ್ತೆ, ಅವ್ರು ಕಮೆಂಟ್ ಮಾಡಿದ್ದಾರೆ, ದಯವಿಟ್ಟು ಮಾಹಿತಿ ತಿಳಿಸ್ಕೊಡಿ ಅಂತ. ಕಡ್ಡಾಯ ಕನ್ನಡ ಅಲ್ಲಿ ನೀವೇನು ಓದಬೇಕು ಅಂತ ಅಂದರೆ ಮೊದಲನೇಗೆ ಗ್ರಾಮರ್ ನೋಡಬೇಕು. ಗ್ರಾಮರು ಮತ್ತು ಸಾಹಿತ್ಯ 2 ಪಾರ್ಟ್ ಬರುತ್ತೆ. ಗ್ರಾಮರ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಓಕೆ, ಯಾಕಂದರೆ ಗ್ರಾಮರ್ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟ್ಯಾಟಿಕ್ ಪೋರ್ಷನ್ ಅದು ಈಸಿ ಆಗುತ್ತೆ ನಿಮಗೆ. ಸಾಹಿತ್ಯ ಹೇಳೋಕ್ಕಾಗಲ್ಲ, ಯಾರ್ದು ಏನು ಬೇಕಾದ್ರೂ ಕೇಳ್ಬೋದು, ಯಾವ ಕವಿಗಳದ್ದು ಕೇಳ್ಬೋದು. ಹಾಗಾಗಿ ಇದೇ ಕ್ವೆಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಗ್ರಾಮರಲ್ಲಿ ನೀವು ಸಂಧಿ ಸಮಾಸ ನೋಡ್ಕೊಳ್ಳಿ, ಸಂಧಿ ಸಮಾಸ, ಹಾಗೆ ಸಮಾನಾರ್ಥಕ ಪದ, ಅಲಂಕಾರ, ಹಾಗೆ ಇನ್ನು ಏನು ಅಂದರೆ ವಿರುದ್ಧ ಪದಗಳು, ಆಮೇಲೆ ತತ್ಸಮ ತದ್ಭವ, ಹಾಗೆ ಇನ್ನು ಇಂಪಾರ್ಟೆಂಟ್ ಏನು ಬರುತ್ತೆ ಅಂತಂದರೆ ಭಾವಸೂಚಕ ವ್ಯರ್ಥಗಳು. ಆಮೇಲೆ ಈ ಭಾಳಷ್ಟು ಟಾಪಿಕ್ಸ್ ನೀವು ಕನ್ನಡ ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅಷ್ಟು ನೋಡಿಕೊಂಡ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಇನ್ನು ಕಮೆಂಟ್ ಸೆಕ್ಷನಲ್ಲಿ ನಾನು ಕೇಳಿದ್ದು, ಎಕ್ಸಾಮ್ ಏನಾದರೂ ಕಂಪ್ಯೂಟರ್ ಬೇಸ್ಡ್ ಇರುತ್ತಾ ಅಂತ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಹಾಗೇ ಇತ್ತಂತೆ, ಇದು ಪವನ್ ಅವರು ಹೇಳಿದ್ದಾರೆ. ಸರ್ ನನಗೆ ಖಂಡಿತ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಇರುತ್ತೆ ಎಕ್ಸಾಮು. ಓಕೆ,
ನಾನು ತಪ್ಪು ಹೇಳಿದರೆ ನನ್ನ ಕರೆಕ್ಟ್ ಮಾಡಿ. ಪೆನ್ ಆ್ಯಂಡ್ ಪೇಪರ್ ಮಾಡಿದ್ರೆ ನಿಮಗೂ ಒಳ್ಳೇದು ಅಂತ ನಾನು ಅಂದ್ಕೊತೀನಿ. ಓಕೆ, ಹಾಗೆ ಪ್ರೀವಿಯಸ್ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ 2016. ಇದು 2024. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿದೆ. ಓಕೆ ಓಕೆ, ಇಷ್ಟು ಕ್ವೆಶನ್ಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡಿದ್ದು. ಓಕೆ, ಇನ್ನು ಕೆಲವ್ರಿಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಡೌಟ್ ಇದೆ, ಅವರು ದಯವಿಟ್ಟು ಒಂದೊಂದು ಆಲ್ಜಿಬ್ರಾ ಸೆಕ್ಷನ್ಗೆ ಹೋಗಿ ನೋಡಿ, ಇಲ್ಲ ನಾನು ಮ್ಯಾಕ್ಸ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸು ಆ ವೀಡಿಯೋಸ್ನಲ್ಲಿ ಹೋಗಿ ನೀವು ನೋಡಿ. ಓಕೆನಾ, ಇನ್ನು ಏನು ಅಂತ ಅಂದರೆ ಇಷ್ಟು ಕ್ವೆಶನ್ಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡಿರೋದು. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಒಂದೇ ಅಲ್ಲ, ಭಾಳಷ್ಟು ಎಕ್ಸಾಮ್ಸ್ ಇದೆ. ಬಟ್ ಇವಾಗ ಸದ್ಯಕ್ಕಿರೋ ಎಕ್ಸಾಮ್ ಅಂದರೆ ಲ್ಯಾಂಡ್ ಸರ್ವೇರು, ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಬರೀ ಪೇಪರ್ 2ನೇ ಮ್ಯಾಕ್ಸೇ ಕಾನ್ಸಂಟ್ರೇಟ್ ಮಾಡಬೇಡಿ. ಓಕೆ, ಪೇಪರ್ 1 ಪೇಪರ್ 2 ಎರಡೂ ಸ್ಕೋರಿಂಗು. ಓಕೆ, ಎರಡರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಎರಡನ್ನೂ ಈಕ್ವಲ್ ಆಗಿ ನೀವು ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪೇರ್ ಆಗಿ. ಇರೋದು ಇನ್ನೊಂದು ಕೆಲವ್ರಿಗೆ 15 ದಿನ ಸಿಗುತ್ತೆ, ಇನ್ನು ಕೆಲವ್ರಿಗೆ ಒಂದು 20-25 ದಿನ ಸಿಗುತ್ತೆ. ಓಕೆ, ಹಾಗೆ ನಾನು ಏನು ಟಾಪಿಕ್ ವೈಸ್ ಕವರ್ ಮಾಡಿದ್ದೀನಿ. ಅದನ್ನು ನೀವು ಲ್ಯಾಂಡ್ ಸರ್ವೇರ್ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಇನ್ನು ಯಾರ್ಯಾರು ನೋಡಿಲ್ಲ ನೀವು ನೋಡ್ಬೋದು. ಹಾಗೆ ನೀವೇನಾದರೂ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅರ್ಥಮೆಟಿಕ್ ಮತ್ತು ಆಲ್ಜಿಬ್ರಾ ನಾನು ಇನ್ ಒನ್ ಶಾಟ್ ಅಂತ ನಾನು ಕೊಟ್ಟಿದ್ದೀನಲ್ವ, ಎಲ್ಲ ಕಂಪೈಲ್ ಮಾಡಿರೋದು. ಸೊ ಅದು ಒಂದು ಈಚ್ ಬಂದರೆ ಒಂದು 2 ಅವರ್ ಬರುತ್ತೆ. ಓಕೆ, ಸೊ ನೀವೇನಾದರೂ ಒಂದೇ ದಿನದಲ್ಲಿ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಅರ್ಥಮೆಟಿಕ್ ಕವರ್ ಆಗುತ್ತೆ, ಆಲ್ಜಿಬ್ರಾನು ಕವರ್ ಆಗುತ್ತೆ. ಜಾಮೆಟ್ರಿಗೆ ಇನ್ನೊಂದು ದಿನ ಇಟ್ಕೊಳ್ಳಿ. ಓಕೆ, ಜಿಯೋಗ್ರಫಿಗೆ ಒಂದು 3 hours ಕೊಟ್ಟರು ಆಯಿತು. ಇವೆರಡೂ ಒಂದಿನ ಆಗುತ್ತೆ. ಓಕೆ, ನೀವೊಂದು 8 hours ಕೂತು ಓದ್ತೀನಿ ಅಂದರೆ ಮಾತ್ರ. ಓಕೆ, ಸೊ ನೀವು ವಿತಿನ್ ಅ ವೀಕ್ ನೀವು ಮ್ಯಾಕ್ಸ್ ಫುಲ್ ಮಾಡಿಕೊಂಡು ಪೇಪರ್ 1 ಮಾಡ್ಕೊಳ್ಬಿಡ್ಬೋದು. ಓಕೆ, ಅಷ್ಟು ಫಾಸ್ಟಾಗಿ ಓದ್ತೀನಿ, ಅರ್ಥ ಆಗುತ್ತೆ ಅಂದರೆ. ಓಕೆ, ಇಲ್ಲಿಗೆ ನಾನು ಆದಷ್ಟು ಕಮೆಂಟ್ ಸೆಕ್ಷನಲ್ಲಿರೋ ಕ್ವೆಶನ್ಸ್ಗೆ ಎಲ್ಲನೂ ಆನ್ಸರ್ ಮಾಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮ್. ನೀವು ಯಾವ್ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲ್ಯಾಂಡ್ ಸರ್ವೇರ್ ಅಂತ ಹಾಕಿ, ಅಥವಾ PDO ಅಂದರೆ PDO ಅಂತ ಹಾಕಿ, ವಿಲೇಜ್ ಅಕೌಂಟೆಂಟ್ ಅಂದರೆ ವಿಲೇಜ್ ಅಕೌಂಟೆಂಟ್ ಹಾಕಿ. ಇನ್ನು ಎಕ್ಸಾಮ್ಸ್ಗೆ ನಾವು ಇದೇ ಥರ ಪ್ರಿಪೇರ್ ಆಗೋಣ. ಎಲ್ಲರೂ ಪರಸ್ಪರ ಸಹಾಯ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ. ನಮಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ರೆ ನಮಗೂ ಪಾಸಿಟಿವೇ ಆಗುತ್ತೆ ಲೈಫಲ್ಲಿ ಅಂತ ನಾವು ನಂಬಿಕೆ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಇನ್ನೂ ಏನಾದರೂ ಇದ್ದರೆ, ನಾನು ಏನಾದ್ರು ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ. ಓಕೆ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.